6ನೇ ತಾರೀಕು ಬೆಳಗ್ಗೆ ನೀವು ನಿಮ್ಮ ಮತದಾನ ಕೇಂದ್ರಕ್ಕೆ ಹೋಗಿ ನೀವು ಇವತ್ತಿನ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ನಿಮ್ಮ ಅಮೂಲ್ಯವಾದಂತಹ ಒಂದು ಮತವನ್ನ ಕೊಟ್ಟು ಮಲ್ಲೇಶ್ ಬಾಬು ಅವರನ್ನ ಲೋಕಸಭೆಗೆ ಕಳಿಸಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಪಾರ್ಲಿಮೆಂಟ್ ಅಲ್ಲಿ 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿ ಅಂತ ಮಾಡಿದ್ರೆ ಬಹುಶಃ ದೇಶ ಅಭಿವೃದ್ಧಿ ಆಗ್ತದೆ, ಇನ್ನೊಂದಷ್ಟು ಒಳ್ಳೆಯ ಯೋಜನೆಗಳನ್ನ ನಮಗೆ ಕೊಡ್ತಾರೆ, ಎಲ್ಲ ವರ್ಗದ ಜನರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಇವತ್ತು ನಾವು 140 ಕೋಟಿ ಜನ, ಅದರಲ್ಲಿ 70 ಕೋಟಿ ಜನ ಮಹಿಳೆಯರು, 70 ಕೋಟಿ ಜನ ಮಹಿಳೆಯರು ಪ್ರತಿದಿನ ಪ್ರತಿ ಮನೆಯಲ್ಲಿ ಮನೆಯವರಿಗೆ ಒಳ್ಳೇದಾಗ್ಲಿ, ಮಕ್ಕಳಿಗೆ ಒಳ್ಳೇದಾಗ್ಲಿ, ಕುಟುಂಬ ವರ್ಗದವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಡವರಾಗ್ಲಿ ಶ್ರೀಮಂತರಾಗ್ಲಿ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡಿ, ನೀವು ಪೂಜೆ ಮಾಡಿ, ನೀವು ದೀಪ ಹಚ್ಚಿ ಎಲ್ಲವನ್ನೂ ಮಾಡ್ತೀರಾ. ಆದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು 140 ಕೋಟಿ ಜನರ ಭಾವನೆಗಳಿಗೆ ಸ್ಪಂದಿಸಿ 500 ವರ್ಷಗಳ ಹಿಂದೆ ನಾವು ಕಳ್ಕೊಂಡಿದ್ವಿ ಒಂದು ರಾಮ ಮಂದಿರ. ಇಂಥ ಒಂದು ರಾಮ ಮಂದಿರವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಜನವರಿ 22ನೇ ತಾರೀಕು 140 ಕೋಟಿ ಜನರಿಗೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅಂತ ನರೇಂದ್ರ ಮೋದಿ ಅವರಿಗೆ ನಾವು ಒಂದು ಮತವನ್ನ ಕೊಡೋಣ. ಕಾಶಿ ವಿಶ್ವನಾಥ ಅವರು ರೈತರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಪ್ರತಿ ವರ್ಷ ಒಬ್ಬ ರೈತರಿಗೆ 6,000 ರೂಪಾಯಿಗಳನ್ನ ಕೊಡ್ತಾ ಇದ್ರು. ಇದನ್ನ ನೋಡಿ ಯಡಿಯೂರಪ್ಪನವರು 2019ರಲ್ಲಿ ನರೇಂದ್ರ ಮೋದಿ ಅವರು 6,000 ಕೊಡ್ತಾ ಇದ್ದಾರೆ, ನಾನು ಕೂಡ 4,000 ಕೊಡ್ತೇನೆ ಅಂತ ಹೇಳಿ 6,000ಕ್ಕೆ 4,000 ಸೇರಿಸಿ 10,000 ರೂಪಾಯಿ ಕೊಡ್ತಾ ಇದ್ರು. 10,000 ಕೇಂದ್ರ ಸರ್ಕಾರದಿಂದ 6,000, ರಾಜ್ಯ ಸರ್ಕಾರದಿಂದ 4,000, 10,000 ರೂಪಾಯಿ ಒಬ್ಬ ರೈತನಿಗೆ ಬರ್ತಾ ಇತ್ತು. ಕಳೆದ 11 ತಿಂಗಳ ಹಿಂದೆ ಈ ಸರ್ಕಾರ ಬಂತಲ್ಲ, ಈ ಸರ್ಕಾರ ಬಂದ ತಕ್ಷಣ ಮೊದಲ ಕೆಲಸ ಏನಪ್ಪ ಇವರು ಮಾಡಿದ್ದು ಅಂದ್ರೆ ರಾಜ್ಯ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ 4,000 ರೂಪಾಯಿಗಳನ್ನ ಕಟ್ ಮಾಡಿದ್ದು. ಈಗ ಕೊಡ್ತಾ ಇಲ್ಲ, ಈಗ 4,000 ಕೊಡ್ತಾ ಇಲ್ಲ ಅವರು. ಆದ್ರೆ ನೀವು ರೈತರ ಪರ ಸರ್ಕಾರ ಅಂತ ಹೇಳುವಂತವ್ರು ಆ 4,000ದ ಜೊತೆಗೆ ಇನ್ನೂ 2,000 ಸೇರಿಸ್ಕೊಟ್ಟಿದ್ರೆ ನಿಮಗೆ ಸಭಾಷ್ ಅಂತ ಇದ್ವಿ. ಆದ್ರೆ ಇವತ್ತು ಕೊಡ್ತಾ ಇಲ್ಲ, ಇರ್ತಕ್ಕಂಥದ್ದನ್ನ ಕಟ್ ಮಾಡಿದ್ದೀರಾ. ನಿಮ್ಮನ್ನ ಏನ್ ಹೇಳ್ಬೇಕು ಈಗ ನಾವು? ನೀವು ರೈತ ವಿರೋಧಿ ಸರ್ಕಾರ. ಇವತ್ತು ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ನಮಗೆ ಗೊತ್ತಿದೆ. ಭೀಕರ ಬರ ಇದೆ, ಕುಡಿಯೋದಕ್ಕೆ ನೀರಿಲ್ಲ, ನಾವು ತೋಟ ಮಾಡ್ಲಿಕ್ಕೆ ನೀರಿಲ್ಲ, ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ, ಜಾನುವಾರುಗಳ ಮೇವಿಲ್ಲ. ಇಂಥ ಸಂದರ್ಭದಲ್ಲಿ 4,000 ಒಂದು ರೈತ ಕುಟುಂಬಕ್ಕೆ ಬಂದಿದ್ರೆ ಎಷ್ಟು ಅನುಕೂಲ ಆಗ್ತಾ ಇತ್ತು. ಇವತ್ತು ರೈತ ಕುಟುಂಬಕ್ಕೆ ಬರ್ತಾ ಇರ್ತಕ್ಕಂಥ 4,000 ರೂಪಾಯಿನ ನೀವು ತೆಗೆದಾಕಿದಿರಲ್ಲ, ಏನ್ ಹೇಳ್ಬೇಕು ಇವಾಗ? ನಾನು ಅದಕ್ಕೆ ಇಟ್ಕೊಂಡಿರ್ತಾರೆ ಅಂತ ಹೊಲಗಳಲ್ಲಿ ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ಬೋರ್ವೆಲ್ಗಳನ್ನ ಕೊರೆಸುವಂತದಕ್ಕೆ ಮೀಸಲಿಟ್ಟಿರ್ತಾರೆ ಮತ್ತು ಆ ಬೋರ್ವೆಲ್ಗಳಿಗೆ ಪಂಪು ಮೋಟರ್ಗಳನ್ನ ಅಳವಡಿಸುವಂತದಕ್ಕೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಯಾನಲ್ ಬೋರ್ಡು, ಸ್ಟಾರ್ಟರ್, ಪೈಪ್ಗಳು ಇಂಥವೆಲ್ಲ ಕೂಡ ಬೇಕು ಅಂತೇಳಿ ಅದಕ್ಕೆ ಮೀಸಲಿಟ್ಟಿರ್ತಾರೆ. ಮತ್ತು SC/ST ಜನಾಂಗದಲ್ಲಿ ಇರ್ತಕ್ಕಂಥವ್ರಿಗೆ ಲೋನ್ಗಳು ಸಬ್ಸಿಡಿ ಕೊಡೋದು ಅಂದ್ರೆ ಆರ್ಥಿಕವಾಗಿ ಅವರು ಮುಂದೆ ಬರಬೇಕು ಅಂತ ಹೇಳಿ ಅದಕ್ಕೆ ಹಣವನ್ನ ಮೀಸಲಿಟ್ಟಿರ್ತಾರೆ. ಮತ್ತೆ ನೀವು SC/ST ಜನಾಂಗ ಎಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ವಾಸ ಮಾಡುವಂತ ಕಡೆ, SC/ST ಜನಾಂಗ ವಾಸ ಮಾಡುವಂತ ಕಡೆ CC ರೋಡ್ಗಳನ್ನ ನಿರ್ಮಾಣ ಮಾಡುವಂತದಕ್ಕೆ ಮೀಸಲಿಟ್ಟಿರ್ತಾರೆ ಮತ್ತು ಅಲ್ಲಿ ಬೀದಿ ದೀಪಗಳು ಅಳವಡಿಸುವಂತದಕ್ಕೆ ಮೀಸಲಿಟ್ಟಿರ್ತಾರೆ ಮತ್ತು ಅಲ್ಲಿ ಚರಂಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಮೀಸಲಿಟ್ಟಿರ್ತಾರೆ ಮತ್ತು ಅಲ್ಲಿ ನಿಮಗೆ ಕುಡಿಯುವ ನೀರು ಸೌಲಭ್ಯಗಳನ್ನ ಕೊಡಬೇಕು ಅಂತ ಮೀಸಲಿಟ್ಟಿರ್ತಾರೆ. ಈ ಮೀಸಲಿಟ್ಟಿರ್ತಕ್ಕಂಥ 11,300 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ. SC/ST ಜನಾಂಗಕ್ಕೆ ಅಂತ ಮೀಸಲಿಟ್ಟಿರ್ತಕ್ಕಂಥ ನಿಮ್ಮ ಜನಾಂಗದ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಈ ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ. ನಾವು ಬಿಜೆಪಿ ಅವರು ಹೇಳಲಿಲ್ಲ ಈ ಹಣವನ್ನ ನೀವು ಗ್ಯಾರಂಟಿಗಳು ಬಳಸಿ ಅಂತ, JDS ನವರು ಹೇಳಿಲ್ಲ ಈ ಹಣವನ್ನ ನೀವು ಗ್ಯಾರಂಟಿಗಳು ಬಳಸ್ಕೊಳ್ಳಿ ಅಂತ, ಅಥವಾ ಆ ಜನಾಂಗದಲ್ಲಿ ಇರ್ತಕ್ಕಂಥ ನಾಯಕರು ಹೇಳಿಲ್ಲ ಈ ಗ್ಯಾರಂಟಿಗಳು ಬಳಸ್ಕೊಳ್ಳಿ ಅಂತ. ಆದ್ರೆ ನೀವು SC/ST ಪರವಾಗಿರ್ತಕ್ಕಂಥವ್ರು ಅಂತ ಹೇಳ್ತಿರಲ್ಲ, ಆದ್ರೆ ನೀವು SC/ST ಜನಾಂಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನೀವಿಷ್ಟು ದುರುಪಯೋಗ ಮಾಡಿದ್ದೀರಲ್ಲ, ಈ ಗ್ಯಾರಂಟಿಗಳು ಬಳಸಿದ್ರಲ್ಲ, ನಿಮ್ಗೇನ್ ಹೇಳ್ಬೇಕು? ನೀವು SC/ST ವಿರೋಧಿಗಳು ಅಂತ ಹೇಳ್ಬೇಕು. SC/ST ಪರವಾಗಿರ್ತಕ್ಕಂಥವ್ರು ನಾವು ಹೇಳಕ್ಕಾಗಲ್ಲ, SC/ST ವಿರೋಧಿಗಳು ಅಂತ ನಾವು ಹೇಳ್ಬೇಕಾಗ್ತದೆ. ಈಗ ಈ ಸಿದ್ದರಾಮಯ್ಯ ಒಂದು ಕಾನೂನು ತಂದ್ರು, 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಒಂದು ಕಾನೂನು ತಂದಿದ್ದಾರೆ, ಇವರೇ ತಂದಿದ್ದಾರೆ. ಏನ್ ತಂದಿದ್ದಾರೆ ಕಾನೂನು? ಏನು ಅಂದ್ರೆ ಈ SC/ST ಜನಾಂಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಅಧಿಕಾರಿಗಳಾಗ್ಲಿ
ಜನಪ್ರತಿನಿಧಿಗಳಾಗ್ಲಿ ದುರುಪಯೋಗ ಮಾಡಿಕೊಂಡ್ರೆ ಇವರನ್ನ ಜೈಲು ಕಳಿಸಬೇಕು ಅಂತ ಒಂದು ಕಾನೂನು ತಂದ್ರು. ಅಯ್ಯಪ್ಪ ಈಗ ಯಾರನ್ನಪ್ಪ ಕಳಿಸ್ಬೇಕು? ಯಾರನ್ನ ಕಳಿಸ್ಬೇಕು ಸ್ವಾಮಿ ಹೇಳಿರಿ? ಸಿದ್ದರಾಮಯ್ಯ. ನಿಮ್ಮ ಜನಾಂಗದ ಕಲ್ಯಾಣಕ್ಕಾಗಿ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೆ ನೀವು ಕೊಟ್ರೆ ನಿಮ್ಮನ್ನ ಏನ್ ಮಾಡ್ಬೇಕು? ನಾನು ಜೈಲು ಕಳಿಸ್ಬೇಕು ಅಂತ ಕಾನೂನು ತಂದಿದ್ದಾರೆ. ಆದ್ರೆ ಜೈಲು ಕಳಿಸೋದು ಬೇಡ. ಈಗ ಸದ್ಯಕ್ಕೆ 26ನೇ ತಾರೀಕು ನಡೀತದಲ್ಲ ಚುನಾವಣೆ. ಈ ಚುನಾವಣೆಯಲ್ಲಿ ನೀವು ಮನೆ ಕಳಿಸಿದ್ರೆ ಸಾಕು. ನೀವು ಮನೆ ಕಳಿಸಿದ್ರೆ ಬಹುಶಃ ಇನ್ನು ಮುಂದಿನ ಜೀವಮಾನದಲ್ಲಿ ಇಂಥ ಸುಳ್ಳುಗಳನ್ನ ಹೇಳುವಂತದ್ದು ಬಿಡಬೇಕು, ಇಂಥ ಮೋಸ ಮಾಡುವಂತದ್ದನ್ನ ಬಿಡಬೇಕು. ಅವ್ರು ಏನ್ ಕಾರ್ಯಕ್ರಮಗಳು ಕೊಟ್ಟಿದೀವಿ ಅಂತ ಹೇಳ್ಬೇಕು.